ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಟಾಪ್ 5 ಉಪಯೋಗಗಳು ಯಾವುದೆಲ್ಲ ನಿಮ್ಮ ಪ್ರಕಾರ? 5ನೇ ಸ್ಥಾನದಲ್ಲಿ ಸಹಪಠ್ಯ ಚಟುವಟಿಕೆ ಮಕ್ಕಳಿಗೆ ಹಾಗಂದ್ರೆ ಯೋಗ, ಕರಾಟೆ, ಚಿತ್ರಕಲೆ, ವೃತ್ತಿ ಶಿಕ್ಷಣಕ್ಕೆ ಮಾರ್ಗದರ್ಶನ ಅದೆಲ್ಲವೂ ಕೊಡ್ತಾರೆ. ಓಕೆ. 4ನೇ ಸ್ಥಾನದಲ್ಲಿ ಮಕ್ಕಳಿಗೆ ತಂತ್ರಜ್ಞಾನಗಳ ಮೂಲಕ ಪಾಠವನ್ನು ಹೇಳಿಕೊಡೋದು, ಪ್ರಾಜೆಕ್ಟರ್ ಹಾಕಿ ಪಾಠವನ್ನು ಹೇಳಿಕೊಡೋದು. ಓಕೆ. 3ನೇ ಸ್ಥಾನದಲ್ಲಿ ಮಕ್ಕಳಿಗೆ ಉಚಿತವಾದ ಪಠ್ಯಪುಸ್ತಕ ಮತ್ತು 2 ಜೊತೆ ಸಮವಸ್ತ್ರ ಎಲ್ಲ ಫ್ರೀ ಕೊಡ್ತಾರೆ. ಎಲ್ಲ ಫ್ರೀ ಕೊಡ್ತಾರೆ. 2ನೇ ಸ್ಥಾನದಲ್ಲಿ ಮಕ್ಕಳಿಗೆ ಅಕ್ಷರ ದಾಸೋಹ ಅಂತ ಒಂದು ಕಾರ್ಯಕ್ರಮ ಉಂಟು. ಅದರಲ್ಲಿ ಬೆಳಿಗ್ಗೆದ್ದು ಮಕ್ಕಳಿಗೆ ಹಾಲು, ವಾರಕ್ಕೆ 3 ದಿನ ಮೊಟ್ಟೆ, ಇದು ರಾಗಿ ಮಾಲ್ಟ್, ಆಮೇಲೆ ಊಟದ ಸಮಯದ ಬಿಸಿ ಊಟ ಮತ್ತೆ ಅದರ ಜೊತೆಗೆ ಮೊಟ್ಟೆ. ಓಕೆ. ಮೊದಲನೇ ಸ್ಥಾನದಲ್ಲಿ ಅಂದರೆ ಉಚಿತವಾದ ಶಿಕ್ಷಣ. 1ರಿಂದ 10ನೇ ಕ್ಲಾಸ್ ತರಗತಿ ಮಕ್ಕಳಿಗೆ ಉಚಿತವಾದ ₹1 ಸಹ ಕೊಡ್ಬೇಕಂತ ಇಲ್ಲ, ಉಚಿತವಾದ ಶಿಕ್ಷಣ. ಓಕೆ. ನಾವು ಜಾಸ್ತಿ ಕನ್ನಡ ಸರ್ಕಾರಿ ಶಾಲೆನ ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳ್ತಾ ಯಾರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರಿ ಅಂತ ಕಮೆಂಟ್ ಮಾಡಿ.